ಸಂಗ್ರಾಯಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ನಮ್ಮ ಆಶ್ರಮಕ್ಕೆ, ಅಖಿಲ್ ನಿರಾಶ್ರಿತರ ಆಶ್ರಮಕ್ಕೆ ಬಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ. ಇಲ್ಲಿರುವ ಎಲ್ಲಾ ನಿರ್ಗತರಿಗೆ ಒಂದು ದಿನದ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಮತ್ತೆ ಇದೇ ರೀತಿ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ನಿರ್ಗತರಿಗೆ ಊಟದ ವ್ಯವಸ್ಥೆ ಆಗ್ಲಿ, ಬಡತನದಲ್ಲಿರೋರಿಗೆ ಸಹಾಯವನ್ನಾಗ್ಲಿ ಮಾಡ್ತಿದ್ದಾರೆ. ಅದೇ ರೀತಿ ಅವರ ಹಿಂದೆ ಫ್ರೆಂಡ್ಸ್ ಎಲ್ಲ ನೋಡಿ ಅದೇ ರೀತಿ ಕಲ್ತ್ಕೊಂಡು ಎಲ್ಲಾ ನಿರ್ಗತರಿಗೆ ಸಹಾಯ ಮಾಡ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡು, ನಮ್ಮ ಆಶ್ರಮದಲ್ಲಿರುವ ಎಲ್ಲಾ ಹಿರಿಯರ ಪರವಾಗಿ ಮತ್ತೆ ನಮ್ಮ ಕುಟುಂಬದ ಪರವಾಗಿ ಎಲ್ಲರ ಪರವಾಗಿ ಇವರಿಗೆ ಮತ್ತು ಇವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಜೀತದಾರರಾಗಿ ಒಬ್ಬರು ಊಟ ಹಾಕುದೇ ಕಾಯ್ಕೊಂಡು ಅವರು ನನ್ನ ಹೊಟ್ಟೆ ಹಸುಗೆ ನನ್ಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ನನ್ಗೆ ಗೊತ್ತಾಗ್ತಾ ಇತ್ತು. ಅವರು ತಟ್ಟೆ ಎತ್ಕೋಪ್ಪ ಅಂದ್ರೆ ನಾನು ತಟ್ಟೆ ಎತ್ಕೊಂಡು ಊಟ ಮಾಡುವಂತ ಕಾಲನಲ್ಲಿ ಬದುಕಿದ್ದೀನಿ. ಅದರಿಂದ ನಮ್ಮ ಮಕ್ಕಳು ಅಪ್ಪ ಹುಟ್ಟಿದ ಹಬ್ಬ ನಿನ್ಗೆ ಮಾಡ್ಲೇಬೇಕು ಅನ್ನೋ ಬೇಡಪ್ಪ ಅಂದ್ರೆ, ಇಲ್ಲ ಮಾಡೇಬೇಕು ಅಂದ್ರೆ ಇಂಥ ಜಾಗದಲ್ಲಿ ಹುಟ್ಟಿದ ಹಬ್ಬ ಮಾಡ್ಬೇಕು, 10 ಜನಕ್ಕೆ ನಾನು ಊಟನ ಬಡಿಸ್ಬೇಕು, ನಮ್ಮ ಸ್ನೇಹಿತರೆಲ್ಲ ಬಂದು ನೋಡಿ ಸಂತೋಷ ಬೀಳ್ಬೇಕು ಅನ್ನೋದು ನನ್ನ ಒಂದು ಹುಟ್ಟಿದ ಹಬ್ಬ. ಇವತ್ತು ನಾನು ಬಂದು ಇಲ್ಲಿ ನನ್ನ ಶುಭಾಶಯ ಹಾರಿಸ್ತಾ ಇದ್ದಾರೆ. ಅವ್ರಿಗೆಲ್ಲನೂ ಟ್ಯಾಂಕ್ಸ್ ಇರ್ತೀನಿ.